ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ರಚ್ಚು ಹೇಳ್ದಂಗೆ ಅಂಥ ದೇವರಂಥ ಮಗುನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಜೀವನದೊಳಗೆ ಜಾಗ ಅವಮಾನ ಮಾಡಿಸ್ಕೊಂಡವ್ರಿ. ಸರ, ಅಳ್ಬಾರ್ದು. ಜಗ್ಗ ಕಷ್ಟ ಫೇಸ್ ಮಾಡವಿ, ಆದ್ರೆ ಹೊಳ್ಳಿ ಜೀವಕ್ಕೆ ಜೀವ ತುಂಬಿದ್ದಂದ್ರೆ ಈ ಮಗು. ಅಲ್ಬೇಡಪ್ಪ, ನಾನು ನೋಡ್ಕೊಂತೇನೆ. ಆ್ಯಕ್ಚುಲಿ ಅವ್ರಿಗೆ 3 ಮಕ್ಕಳು ರಚ್ಚು. ನಾವು ಮೆಗಾ ಆಡಿಷನ್ ಟೈಮಲ್ಲಿ ನಾವು ಪ್ರೀತಮ್ ಅವರ ತಮ್ಮಂದ್ರನ್ನ ನಾವು ನೋಡಿದ್ವಿ. ಏನಾಗಿದೆ, ಪ್ರೀತಮ್ ಅವರ ತಮ್ಮಂದ್ರು ಬೆಳವಣಿಗೆಯಲ್ಲಿ ಪ್ರೀತಮ್ಗಿಂತ ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದಾರೆ. ಪ್ರೀತಮ್ ಬಹುಶಃ ಎತ್ತರದಲ್ಲಿ ಅಥವಾ ಹೈಟಲ್ಲಿ ಅವರಷ್ಟು ಎತ್ತರಕ್ಕೆ ಬೆಳೆದೇ ಇರ್ಬೋದು, ಆದರೆ ಅವನು ವ್ಯಕ್ತಿತ್ವದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ, ಅದು ಬೇರೆ ವಿಚಾರ. ಆದರೆ ಊರಿನಲ್ಲಿ ಬಹಳ ಕಷ್ಟಪಡಿಸಿದ್ದಾರೆ, ತುಂಬಾ ನೋಯಿಸಿದ್ದಾರೆ, ತುಂಬಾ ಅವಮಾನ ಮಾಡಿದ್ದಾರೆ ಅವರ ತಂದೆನ. ಆ ಅವಮಾನ ಮಾಡದಂತ ಅಷ್ಟು ಜನಕ್ಕೆ ಇವತ್ತು ಇಲ್ಲಿರುವಂತ ಈ ಹುಡುಗ ದೊಡ್ಡ ಸನ್ಮಾನ. ಜೀವನದಲ್ಲಿ ನೀವು ಹೈಟಲ್ಲಿ ಬೆಳೆಯೋದಲ್ಲ ರೀ ಇಂಪಾರ್ಟೆಂಟು, ವ್ಯಕ್ತಿತ್ವದಲ್ಲಿ ಬೆಳೆಯೋದು ಬಹಳ ಇಂಪಾರ್ಟೆಂಟು. ಇವತ್ತು ನಾನು ರಚ್ಚು ನಿಮ್ಗೆ ಈ ವಿಚಾರ ಗೊತ್ತಿದೆಯಲ್ಲೋ, ಅಲ್ಲಿ ಅಣ್ಣ ಮತ್ತೆ ಅಕ್ಕ ಇಬ್ರು ಈ ಮಗುನ ಕೂರಿಸ್ಕೊಂಡಿರ್ತಾರೆ. ನಾನು ಎಷ್ಟೋ ಸಲ ನೋಡಿದೀನಿ, ಇವನು ಗೀತಕ್ಕನ್ ತೊಡೆ ಮೇಲೆ ಕೂತಿರ್ತಾನೆ ರಾಘು, ಅಣ್ಣ ಆ ಮಗು ಕಾಲು ಒತ್ತಾ ಇರ್ತಾರೆ. ಲಿಟ್ರಲಿ ಅಣ್ಣ ಆ ಮಗು ಕಾಲು ಒತ್ತಾ ಇರ್ತಾರೆ. ಅಣ್ಣ ಏನಣ್ಣ ಅಂತಂದ್ರೆ, ಇಲ್ಲಮ್ಮ ಈ ಕಾಲ್ಗಳು ಎಷ್ಟು ಕುಣಿದಿದೆ, ಎಷ್ಟು ಸುಸ್ತಾಗಿರುತ್ತೆ ಆ ಕಾಲ್ಗಳಿಗೆ ಅಂತ ಹೇಳಿ ಆ ಮಗು ಕಾಲನ್ನ ಒತ್ತಿ. ಇವನಿದಾನಲ್ಲ ನಿಮ್ಮ ಮನೆ ದೇವರು ಸರ್, ನಿಮ್ಮ ಮನೆ ಹೆಮ್ಮೆ. ಈ ದೇವರನ್ನ ಹೆತ್ತಂತ ದೇವರು ನೀವು ನಮಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮಗೆ. ಯಾವುದೇ ಕಾರಣಕ್ಕೂ ನೀವು ಅಳಬೇಡಿ, ಇವನಿಂದ ನಿಮ್ಮ ಜೀವನ ಎಲ್ಲ ಚೆನ್ನಾಗಾಗತ್ತೆ. ನಮ್ಮ ಬಂಗಾರದ ಮನುಷ್ಯ ಶಿವಣ್ಣ ಅವರು ಸ್ಪರ್ಶಿಸಿದ್ದಾರೆ ಆ ಮಗುನ ಅಂದಮೇಲೆ ಅವನ ಜೀವನ ಎಲ್ಲ ಇನ್ನು ಬಂಗಾರನೇ. ಮೇಡಮ್ ಸರ್ ಹೇಳಿ ಸರ್, ಹೇಳಿ. ಇಲ್ಲ, ಇವನ್ ಬೆಳೆಸ್ಬೇಕಾದ್ರೆ ಅವ್ರ ಚಿಕ್ಕಪ್ಪನ ಬಹಳ ಶ್ರಮ ಐತಿ. ಆ ಚಿಕ್ಕಪ್ಪನಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ ಯು. ಮತ್ತ ಕುಮಾರ್ ಸರ್ ಡ್ಯಾನ್ಸ್ ಕಲಿಸ್ಯಾರ, ಅವ್ರಿಗೆ ಧನ್ಯವಾದಗಳು. ಮತ್ತ ಆಮೇಲೆ ಗದಗ ನಟರಂಗ ಸೋಮಶೇಖರ ಜಾಕ ಮಾಸ್ಟರ್, ಅವ್ರಿಗೆ ಧನ್ಯವಾದಗಳು. ಎಲ್ಲಾ ಕರ್ನಾಟಕದ ಜನತೆಗೆ ಈ ಮಗು ನಿಮ್ಮ ಮಗು ಅಂತ ಹೇಳಿ ಎಲ್ಲ ಆಶೀರ್ವಾದ ಮಾಡ್ಲಿ ಅಂತಂದು ಎಲ್ಲಾ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ತೇನೆ. ಇಲ್ಲ, ನಾನು ಅಂತವ್ರಿಗೆ ಚೆನ್ನಾಗಿ ಗೊತ್ತಾಗದು ಹೆಂಗಂದ್ರೆ ಬಾಯಲ್ಲ ಆತ್ಮ ಗೊತ್ತಾಗುತ್ತೆ. ಇಟ್ ಇಸ್ ನಾಟ್ ಬಾಯಿ ಮಾತಾಡಿ ತಿಳಿಸ್ಬೇಕಾಗಿಲ್ಲ. ಅವ್ರ ಅಪ್ಪ ಏನು ಎಲ್ಲ ಅವ್ರಿಗೆ ಮನ್ಸೊಳಗಡೆ ಇದೆ. ಇಲ್ಲ ನಾನು ನೋಡ್ಕತೀನಪ್ಪ ಅಂತ ಈಸಿಯಾಗಿ ಬರಲ್ಲ. ನಿಜ ನಿಜ. ಮತ್ತೆ ಯಾರಿಗ್ ಬರುತ್ತೆ? ಅದಕ್ಕೆ ಮಕ್ಕಳನ್ನ ದೇವ್ರ ಅಂತ ಹೇಳೋದು. ಯೂಶಲಿ ಅಪ್ಪಾಜಿ ನಂಬಲ್ಲ ನೀವು, ಮಕ್ಕಳ ಕಾಲು ಒದಿಸ್ಕೊತಾರೆ. ಸುಮ್ನೆ ಹಿಂಗೆ ಮುಖ ಹಿಂಗ್ ಇಟ್ಕೋತಾರೆ, ಒದಿ ಅಂತ. ಅದು ಒಂದು ಖುಷಿ ಅವ್ರಿಗೆ. ಮಕ್ಕಳೇ ದೇವ್ರೇನೆ ಬಿಡಿ. ನಿಜ ಅಣ್ಣ, ನಿಜ. ಅಪ್ಪನ್ ಚೆನ್ನಾಗಿ ನೋಡ್ಕೋಬೇಕು. ಓಕೆ.